ನಮಸ್ತೆ. ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನರಗಳು ಬಲಗೊಳ್ಳಲು ದಿನದಲ್ಲಿ 1 ಬಾರಿ ಇದನ್ನು ಕುಡಿಯಿರಿ ಸಾಕು. ಇದರಿಂದ ಸುಸ್ತು, ಸೆಳೆತ, ನರಗಳ ಸಮಸ್ಯೆ, ಕೈಕಾಲು ಜೋಮು ಹಿಡಿಯುವುದು ಇವೆಲ್ಲ ಸಮಸ್ಯೆಗಳು ಬೇಗನೆ ಕಡಿಮೆಯಾಗುತ್ತದೆ. ಇವಾಗಂತೂ ಎಲ್ಲರೂ ಒಂದಲ್ಲ ಒಂದು ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅದರಲ್ಲೂ ಕೈಕಾಲು ಜೋಮು ಹಿಡಿಯುವುದು, ಸಣ್ಣ ಪುಟ್ಟ ಕೆಲಸ ಮಾಡಿದಾಗಲೂ ಬಹಳ ಬೇಗ ಸುಸ್ತಾಗುತ್ತದೆ. ಚೂರು ಭಾರವಿರುವ ವಸ್ತು ಎತ್ತಲು ಆಗದೇ ಇರುವುದು ಇವೆಲ್ಲವೂ ನರದೌರ್ಬಲ್ಯ ಅಥವಾ ನರಬಲಹೀನತೆಯ ಲಕ್ಷಣಗಳು. ಈ ಸಮಸ್ಯೆಗಳಿಂದ ಬಳಲುತ್ತಿರುವವರ ಸಂಖ್ಯೆ ಹೆಚ್ಚಾಗಿಯೇ ಇದೆ. ಇನ್ನು ಯಾವಾಗ ನರಗಳು ದುರ್ಬಲಗೊಳ್ಳುತ್ತದೆಯೋ ಆವಾಗ ಸ್ಪರ್ಶವಿಲ್ಲದಂತೆ ಆಗುತ್ತದೆ ಹಾಗೂ ಕೈಕಾಲು ಚಲನೆಯನ್ನು ಕಳೆದುಕೊಂಡಂತೆ ಅನಿಸುತ್ತದೆ, ನಡೆಯಲಾಗದಂತೆ ಆಗುತ್ತದೆ. ಇವುಗಳು ನರ ಸಂಬಂಧಿ ಸಮಸ್ಯೆಗಳ ಲಕ್ಷಣಗಳಲ್ಲಿ ಕೆಲವು. ಇನ್ನು ನರಬಲಹೀನತೆಯ ಸಮಸ್ಯೆ ಹೆಚ್ಚು ಕಾಡುವುದು ಮಧುಮೇಹ ಸಮಸ್ಯೆ ಇರುವವರಿಗೆ, ಧೂಮಪಾನ ಹಾಗೂ ಮದ್ಯಪಾನ ಮಾಡುವವರಿಗೆ. ನರಬಲಹೀನತೆ ಉಂಟಾದರೆ ಅನೇಕರು ಮಾತ್ರೆಗಳ ಮೊರೆ ಹೋಗುತ್ತಾರೆ. ಆದರೆ ಕೆಲವರಿಗೆ ಇದರಿಂದ ಪರಿಹಾರ ದೊರೆಯುತ್ತದೆ, ಇನ್ನೂ ಕೆಲವರಿಗೆ ದೊರೆಯುವುದಿಲ್ಲ. ಇನ್ನು ನೀವು ಈ ನರದೌರ್ಬಲ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಬಹಳ ಕಷ್ಟಪಡಬೇಕಾಗಿಲ್ಲ. ಇದಕ್ಕೆ ಸುಲಭ ಪರಿಹಾರವನ್ನು ನಾನು ಇವತ್ತಿನ ವಿಡಿಯೋನಲ್ಲಿ ತಿಳಿಸುತ್ತೇನೆ. ಮೊದಲಿಗೆ ನರದೌರ್ಬಲ್ಯ ಸಮಸ್ಯೆಗೆ ಬೆಳಗಿನ ಬಿಸಿಲು ಬಹಳ ಒಳ್ಳೆಯದು. ಬೆಳಗಿನ ಬಿಸಿಲಿನಲ್ಲಿ ವಿಟಮಿನ್ ಡಿ ದೊರೆಯುತ್ತದೆ. ಇದರಿಂದ ರಕ್ತ ಸಂಚಾರ ಕೂಡ ಚೆನ್ನಾಗಿ ಆಗುತ್ತದೆ. ನರ ಸಂಬಂಧಿ ಸಮಸ್ಯೆ ಕೂಡ ದೂರವಾಗುತ್ತದೆ. ಇದರ ಜೊತೆಗೆ ಒಂದು ಉತ್ತಮ ಪರಿಹಾರವಿದೆ. ಅದೇ ನಾನು ಇವತ್ತು ತಿಳಿಸುವ ಮನೆಮದ್ದು, ಆಯುರ್ವೇದದ ಪರಿಹಾರವಿದು. ಇದಕ್ಕೆ ಬೇಕಾಗಿರುವುದು ಅಶ್ವಗಂಧದ ಪುಡಿ. ಇದು ಸುಲಭವಾಗಿ ಕಡಿಮೆ ಬೆಲೆಗೆ ದೊರೆಯುತ್ತದೆ. ಅಶ್ವಗಂಧಕ್ಕೆ ಆಯುರ್ವೇದದಲ್ಲಿ ಪ್ರಮುಖ ಸ್ಥಾನವಿದೆ. ಇದು ಹಲವಾರು ರೋಗಗಳನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ. ಅದರಲ್ಲೂ ನರಗಳ ಸಮಸ್ಯೆಗಂತೂ ಇದು ಒಂದು ಉತ್ತಮ ಪರಿಹಾರವೆಂದೇ ಹೇಳಬಹುದು. 1 ಲೋಟ ಉಗುರು ಬೆಚ್ಚಗಿನ ಹಾಲನ್ನು ತೆಗೆದುಕೊಳ್ಳಿ. ಇದಕ್ಕೆ ಅರ್ಧ ಚಮಚದಷ್ಟು ಅಶ್ವಗಂಧದ ಪುಡಿಯನ್ನು ಸೇರಿಸಿ. ನಿಮಗೆ ಸಿಹಿ ಬೇಕೆನಿಸಿದರೆ ಕಲ್ಲು ಸಕ್ಕರೆಯನ್ನು ಸೇರಿಸಬಹುದು. ಇನ್ನು ಮಧುಮೇಹ ಇರುವವರು ಹಾಗೆ ಕುಡಿಯಿರಿ, ಕಲ್ಲು ಸಕ್ಕರೆ ಸೇರಿಸಬೇಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ರತಿದಿನ ರಾತ್ರಿ ಊಟವಾದ ನಂತರ ಮಲಗುವ ಮೊದಲು ಕುಡಿಯಿರಿ. 10 ದಿನ ಮಾಡಿ ನೋಡಿ, ನಿಮಗೆ ಒಳ್ಳೆಯ ಪರಿಹಾರ ನರಬಲಹೀನತೆ ಸಮಸ್ಯೆಯಿಂದ ದೊರೆಯುತ್ತದೆ. ಜೊತೆಗೆ ಸುಸ್ತು, ನಿಶಕ್ತಿ ದೂರವಾಗುತ್ತದೆ. ಆರೋಗ್ಯ ಬಹಳ ಚೆನ್ನಾಗಿರುತ್ತದೆ. ಒಳ್ಳೆಯ ಬದಲಾವಣೆ ನೀವೇ ಕಾಣಬಹುದು. ನೋಡಿದ್ರಲ್ಲ, ಇನ್ನು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.